ನಮಸ್ಕಾರ, ಟಿವಿ 24+ಗೆ ಸ್ವಾಗತ. ಬೆಳಗಾವಿಯಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಕಟಾವಿಗೆ ಬಂದ ಗೆಣಸು ಗದ್ದೆಗಳೆಲ್ಲವೂ ಜಲಾವೃತಗೊಂಡಿವೆ. ಮೊಣಕಾಲುದ್ದ ನೀರಲ್ಲೇ ನಿಂತು ಗೆಣಸನ್ನ ಕಟಾವು ಮಾಡುವ ಪರಿಸ್ಥಿತಿ ಅನ್ನದಾತರಿಗೆ ಬಂದೊದಗಿದೆ. ಸತತವಾಗಿ ಗದ್ದೆಗಳಲ್ಲಿ ನಿಲ್ಲುವ ನೀರಿನಿಂದ ಗೆಣಸು ಬೆಳೆ ಕೊಳೆಯುವ ಭೀತಿಯಲ್ಲಿ ಅನ್ನದಾತರಿದ್ದಾರೆ. ಹೀಗಾಗಿ ರೈತರು ಸುರಿಯುವ ಮಳೆಯನ್ನು ಲೆಕ್ಕಿಸದೆ ಗೆಣಸು ಕಟಾವು ಮಾಡ್ತಿದ್ದಾರೆ. ಬೆಳಗಾವಿ ತಾಲೂಕಿನ ಎಳ್ಳೂರು ಸೇರಿದಂತೆ ವಿವಿಧ ಭಾಗಗಳಲ್ಲಿ ಅತಿ ಹೆಚ್ಚು ಗೆಣಸು ಬೆಳೆಯನ್ನ ರೈತರು ಬೆಳೆಯುತ್ತಾರೆ. ಶಹಪುರ, ವಡಗಾವಿ ಭಾಗದ ರೈತರು ಬೆಳೆದ ಗೆಣಸು ತರಕಾರಿಗಳ ಜಮೀನಿಗೆ ಸದ್ಯ ಬಳ್ಳಾರಿ ನಾಲಾ ನೀರು ನುಗ್ಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವರುಣನ ಆರ್ಭಟದ ಹಿನ್ನೆಲೆಯಲ್ಲಿ ನಾಲೆಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ. ಹಲವು ಬಾರಿ ಬಳ್ಳಾರಿ ನಾಲೆಯ ಹೂಳೆತ್ತಿ ಎಂದು ರೈತರು ಮನವಿ ಮಾಡಿಕೊಂಡರೂ ಸಹ ಜಿಲ್ಲಾಡಳಿತವಾಗಲಿ ಅಥವಾ ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗಲಿ ತಲೆ ಕೆಡಿಸಿಕೊಂಡಿರಲಿಲ್ಲ. ಅದರ ಪರಿಣಾಮವಾಗಿ ಸದ್ಯ ನಾಲಾ ನೀರು ಜಮೀನಿಗೆ ನುಗ್ಗಿದೆ. ಗೆಣಸು ತರಕಾರಿ ಬೆಳೆದು ಕಟಾವಿಗೆ ಮುಂದಾಗಿದ್ದ ಬೆಳಗಾವಿ ರೈತರು ಸದ್ಯ ಕಂಗಾಲಾಗಿದ್ದಾರೆ. ಜಲಾವೃತಗೊಂಡ ಜಮೀನಿನಲ್ಲಿಯೇ ಗೆಣಸು ಕಟಾವು ಮಾಡಲು ರೈತರು ಪರದಾಟ ನಡೆಸುತ್ತಿದ್ದಾರೆ. ಬೆಳೆ ಉಳಿಸಿಕೊಳ್ಳಲು ಜಲಾವೃತಗೊಂಡ ಜಮೀನಿನಲ್ಲಿ ರೈತರು ಹರಸಾಹಸ ಪಡುತ್ತಿದ್ದಾರೆ. ಕೊತ್ತಂಬರಿ, ಸಬ್ಬಸಿಗೆ, ಮೆಂತೆ ಸೇರಿ ಹಲವು ತರಕಾರಿ ಬೆಳೆಗಳು ಹಾನಿಯಾಗುವ ಭೀತಿಯಲ್ಲಿ ಸದ್ಯ ಬೆಳಗಾವಿಯ ಅನ್ನದಾತರಿದ್ದಾರೆ. ನೀವು ರೆಡಿ ಲಾರಿ ಮಳಿ ಬಾಳ ಬಂದಿದ್ರಿಂದ ರೀ ನಮ್ಗ ಬಾಳ ತೊಂದ್ರೆ ಆತಿ. ಬಾಳ ಇದನ್ನ ಮಳಿ ಆಗಿ ನೀರಾಗಿ ಬರೇ ಬೆಳಿ ಎಲ್ಲಾ ಹೋತ್ರಿ. ಮತ್ತ ಇದನ್ನ ನೀರೆಲ್ಲ ಇದನ್ನ ರೋಡ್ ಮಾಡಿ ಸಲುವಾಗಿ ರೋಡಿಗೆ ಇದನ್ನ ಪೈಪ ಹಾಕಿದ್ದಿಲ್ರಿ. ಪೈಪ್ ಹಾಕಿದ್ರಿಂದ ನಮ್ಗ ಎಲ್ಲಾ ಬೆಳೆ ಎಲ್ಲಾ ನಮ್ದೆಲ್ಲಾ ನುಕ್ಸಾನ್ ಆತ್ರಿ. ಮತ್ತೀಗ ಗೆಣಸನು 1 ಎಕರೆ ಹೊಲ ಬಿತ್ತಿದೇವ್ರಿ. ಅದಿದ್ರನು ಏನ ಈ ಮಳಿ ಸಲುವಾಗಿ ಈ ರೋಡಿನ ಸಲುವಾಗಿ ನಮ್ದೆಲ್ಲಾ ನುಕ್ಸಾನ್ ಆತ್ರಿ. ಮತ್ ಇಂತ ಮಳ್ಯಾಗ ನಮ್ ಮಾತೆಲ್ಲಾ ಕೊಳಿತಾವಂತ ನಾವೀಗೆಲ್ಲಾ ತೆಗ್ಯಾತೇವ್ ನೋಡ್ರಿ. ಮತ್ ಇದೇನ್ರ ಭರ್ಪಾಯಿ ಮಾಡ್ಕೊಡ್ಬೇಕ್ರಿ ಸರ್ಕಾರ. ಈಗೆಲ್ಲಾ ಪೈಪ್ ಲೈನ್ ಅದು ಎಲ್ಲಾ ಹಾಕಿ ಕೊಡ್ಬೇಕು ನೋಡ್ರಿ ಅವ್ರು. ಅಂದ್ರ ನಮ್ ಹೊಲಗಳು ನಮ್ಗ ಒಂದಿದ್ದ ಒಂದೊಂದ್ ಗದ್ದೆಗಳು ನಾವ್ ಏನ್ರ ತಿನ್ನಾಕ್ರಿ ಒಂದಿನ ಅದಾವ್ರಿ. ನಿಮ್ಮ ಹೆಸರು ರೇಣುಕಾ ವಿನೋದ್ ಗಡ್ಕರಿ.